ತುಂಬ ದೇವಸ್ಥಾನ ಅದ್ಭುತವಾಗಿದೆ. ನಾವು ಅಂದ್ಕೊಂಡ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ನಡೆಯುವಂಥ ನಿತ್ಯ ದಾಸೋಹನೂ ಕೂಡ ಅತ್ಯುತ್ಕೃಷ್ಟವಾಗಿದ್ದು ಬರುವಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲಕರವಾಗಿದೆ. ಇಲ್ಲಿರುವಂಥ ಮ್ಯೂಸಿಯಮ್ಮು ನಮ್ಮ ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹಾಗೂ ರಾಜ ಮಹಾರಾಜರು ಆಳಿ ಹಳಿದಂತಹ ಅವರೆಲ್ಲ ಪ್ರತಿಮೆಗಳನ್ನು ನೋಡ್ಬೋದು. ಚಿಕ್ಕ ಮಕ್ಕಳಿಗೆ ಸಿಗುವಂಥ ಇಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಗಳ ಬಗ್ಗೆ ಹಾಗೂ ನಾಡು ನುಡಿ ಸಂಸ್ಕೃತಿಯ ಚಿಂತನೆಯ ಬಗ್ಗೆ ಬಿಂಬಿತವಾಗಿರುವಂಥ ಸುಸಂಸ್ಕೃತವಾದಂತಹ ಒಂದು ಸಂಗ್ರಹಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬಸಪ್ಪನವರು ಸನ್ನಿಧಿ ಅಂತ ಇದೆ. ಅದು ಕೂಡ ನಿತ್ಯ ಬರುವಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ತುಂಬ ಸಹೃದಯಕರವಾದಂತಹ ಆಹ್ಲಾದಕರವಾದಂಥ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಹೆಸರು ಪುಷ್ಪ ಅಂತ. ನಾನು ಹಾಸನ ಡಿಸ್ಟಿಕ್ಕಿನಿಂದ ಬಂದಿದ್ದೀನಿ. ನಾನು ಇದಕ್ಕೆ 2ನೇ ಸಲ ಬಂದಿರೋದು. ಏನಪ್ಪ ಇಲ್ಲಿ ಅಂತಂತಂದರೆ, ಯಾರೋ ನಮಗೆ ಹಿಂಗೆ 3ನೇ ವ್ಯಕ್ತಿ ಹೇಳಿದ್ರು ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ. ನನ್ನ ಮನೆ ಕಟ್ಟಿ ಅರ್ಧಕ್ಕೆ ನಿಂತಿತ್ತು. ಇಲ್ಲಿಗೆ ಬಂದರೆ ಒಳ್ಳೇದಾಗುತ್ತೆ ಅಂದರೆ ನಾನು ಇದು ಹೋದ ವಾರ ಬಂದು ಇಲ್ಲಿ ಕಾಯಿ ಕಟ್ಟಿ ಹೋಗಿದ್ದೆ. ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು 7 ವಾರ ಬಿಡದೆ ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ 365 ದಿನವೂ ಕೂಡ 367 ದಿನವೂ ಕೂಡ ಅನ್ನ ಸಂತರ್ಪಣೆ ಇದೆ. ಮತ್ತು ಇಲ್ಲಿ ಏನು ಅಂತಂತಂದರೆ ಪರಂಪರೆ, ನಮ್ಮ ಪರಂಪರೆ ಅಂತ ಈ ಮ್ಯೂಸಿಯಂ ಇದೆ. ತುಂಬ ಚೆನ್ನಾಗಿದೆ. ಪುರಾತನ ಕಾಲದಿಂದನೂ ಹಿಡಿದು ಎಲ್ಲ ಅಲ್ಲೆಲ್ಲ ನವಗ್ರಹಗಳಿಂದ ಹಿಡಿದು ನವಶಕ್ತಿಯಿಂದ ಹಿಡಿದು ಎಲ್ಲವೂ ಇದೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲರೂ ಬಂದು ಹೋಗಿ ಒಂದು ಸಲ. ತುಂಬ ಚೆನ್ನಾಗಿದೆ. ಅನಿಸಿದ್ದೆಲ್ಲ ಒಳ್ಳೆಯದಾಗುತ್ತೆ. ಸಂಕಲ್ಪ ಮಾಡಿದ್ದೆಲ್ಲ ಈಡೇರುತ್ತೆ ಅಂತ ತುಂಬ ಜನ ಬರ್ತಿದ್ದಾರೆ. ಮನೆ ನಿಂತೋಗಿದೆ ಅರ್ಧಕ್ಕೆ. ಈಗ ನಾನು ಬಂದು 2ನೇ ದಿನ ಆಯಿತು, 2 ವಾರ ಆಯಿತು. ನಾನು ಕೇಳ್ಕೊಂಡಿದ್ದೀನಿ. ಇನ್ನು ಅವರು ಪೂಜಾರ ಅಂತಂದ್ರು 5 ವಾರ ಬಿಡದೆ ಬಾರಮ್ಮ, ಏನೋ ಒಳ್ಳೇದಾಗತ್ತೆ ಅಂತಂತ ನನ್ನ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದೀನಿ.